ಡಾಕ್ಟ್ರೇ, ಕ್ಯಾಟ್ರಾಕ್ಟ್ ಸರ್ಜರಿಯಲ್ಲಿ ಪೊರೆ ತೆಗೆದ ಮೇಲೆ ಎಷ್ಟೊಂದು ಥರ ಲೆನ್ಸ್ ಇದೆ, ಯಾವ ಥರ ಲೆನ್ಸ್ ಹಾಕ್ಸ್ಕೋಬೇಕು, ಸ್ವಲ್ಪ ತಿಳುವಳಿಕೆ ಕೊಡ್ತೀರಾ ಅಂತ ಹೇಳಿ ತುಂಬ ಪೇಷಂಟ್ ಬರ್ತಾರೆ ನಮ್ಮ ಹತ್ರ. ನಮಸ್ಕಾರ, ನಾನು ಡಾಕ್ಟರ್ ದಿಶಿತಾ ರಾಥೋಡ್, ನಾರಾಯಣ್ ನೇತ್ರಾಲಯದಲ್ಲಿ ಕ್ಯಾಟ್ರಾಕ್ಟ್ ಮತ್ತು ರಿಫ್ರಾಕ್ಟಿವ್ ಸರ್ಜನ್. ಫಸ್ಟ್ ಆಪ್ಷನ್ ಇರೋದು ಮೋನೋಫೋಕಲ್ ಲೆನ್ಸ್. ಮೋನೋಫೋಕಲ್ ಲೆನ್ಸಲ್ಲಿ ದೂರದೃಷ್ಟಿ ಕ್ಲಿಯರ್ ಇರುತ್ತೆ, ಹತ್ತಿರದಕ್ಕೆ ಮತ್ತು ಕಂಪ್ಯೂಟರ್ ವಿಷನ್ಗೆ ಕನ್ನಡಕ ಹಾಕಬೇಕು. ಎರಡನೇ ಆಪ್ಷನ್ ಇರೋದು ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸ್ ಅಂತ. ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸಲ್ಲಿ ದೂರದೃಷ್ಟಿ ಹಾಗೂ ಕಂಪ್ಯೂಟರ್ ವಿಷನ್ಗೆ ಕನ್ನಡಕ ಬೇಕಾಗಿಲ್ಲ, ಬಟ್ ಸಣ್ಣ ಅಕ್ಷರ ನೋಡೋಕ್ಕೆ, ಹತ್ತಿರದ ನೋಡೋಕ್ಕೆ ಕನ್ನಡಕ ಬೇಕಾಗುತ್ತೆ. ಮೂರನೇ ಆಪ್ಷನ್ ಇರೋದು ಟ್ರೈಫೋಕಲ್ ಲೆನ್ಸ್. ಟ್ರೈಫೋಕಲ್ ಲೆನ್ಸ್ ಯಾರಿಗೆ ಸೂಟಬಲ್ ಇದೆ ಅಂದರೆ, ಯಾರಿಗೆ ಕನ್ನಡಕ ಹಾಕೋಕ್ಕೆ ಇಷ್ಟನೇ ಇಲ್ಲ ಆ ಪೇಷಂಟ್ಸ್ಗೆ ಟ್ರೈಫೋಕಲ್ ಈಸ್ ಅ ವೆರಿ ಗುಡ್ ಆಪ್ಷನ್. ಟ್ರೈಫೋಕಲ್ ಲೆನ್ಸಲ್ಲಿ ದೂರದೃಷ್ಟಿ, ಕಂಪ್ಯೂಟರ್ ವಿಷನ್ ಮತ್ತು ಹತ್ತಿರದ ವಿಷನ್ಗೆ ಕನ್ನಡಕ ಬೇಕಾಗಿಲ್ಲ. ಇನ್ನೊಂದು ಆಪ್ಷನ್ ನಮ್ಮಲ್ಲಿರೋದು ಸಿಲಿಂಡ್ರಿಕಲ್ ಪವರ್ ಟ್ರೀಟ್ ಮಾಡೋಕ್ಕೆ. ಸಿಲಿಂಡ್ರಿಕಲ್ ಪವರ್ ಟ್ರೀಟ್ ಮಾಡೋಕ್ಕೆ ಟೋರಿಕ್ ಲೆನ್ಸ್ ಅಂತ ಬರುತ್ತೆ. ಸೊ ಟೋರಿಕ್ ಲೆನ್ಸ್ ಎಲ್ಲ ಆಪ್ಷನ್ಸ್ಗಳಲ್ಲೂ ಇರುತ್ತೆ. ನಿಮಗೆ ಸಿಲಿಂಡ್ರಿಕಲ್ ಪವರ್ ಇದ್ದರೆ ಟೋರಿಕ್ ಆಪ್ಷನ್ ಈಸ್ ಅ ವೆರಿ ಗುಡ್ ಚಾಯ್ಸ್.